ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ಅಫ್ಕೋರ್ಸ್ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ಕೂಡ ಮತ್ತೆ ಗೃಹಲಕ್ಷ್ಮಿ ಇನ್ಫಾರ್ಮೇಶನ್ ಆಗಿರುತ್ತೆ. ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆನೇ ಇನ್ಫಾರ್ಮೇಶನ್ ಆಗಿರುತ್ತೆ. ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆ ನಿಮ್ಮೆಲ್ರಿಗೂ ತುಂಬಾ ಡೌಟ್ಸ್ ಇದೆ, ಮತ್ತೆ ತುಂಬಾ ಕನ್ಫ್ಯೂಷನ್ಸ್ ಕೂಡ ಇದೆ. ಯಾಕೆ ಹೀಗೆ, ಏನು ಏತಾ, ಮತ್ತೆ ನಮ್ದು ಏನಾದ್ರೂ ಕಾರ್ಡ್ ಕ್ಯಾನ್ಸಲ್ ಆಯ್ತಾ ಅಥವಾ ಗೃಹಲಕ್ಷ್ಮಿನೇ ಕ್ಯಾನ್ಸಲ್ ಆಯ್ತಾ ದುಡ್ಡು ಬರೋದು ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಈ ವಿಡಿಯೋದಲ್ಲೇ ನಿಮ್ಮೆಲ್ಲ ಡೌಟ್ಸ್, ನಿಮ್ಮೆಲ್ಲರ ಕನ್ಫ್ಯೂಷನ್ಸ್ ನಾನ್ ದೂರ ಮಾಡ್ತೀನಿ. ಬನ್ನಿ, ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಎಲ್ಲಾನು ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಓಕೆನಾ? ಅದ್ರಗಿನ ಮುಂಚೆ ನಂದು ಚಿಕ್ಕ ಫಾರ್ಮಾಲಿಟಿ ನಾನ್ ಕಂಪ್ಲೀಟ್ ಮಾಡ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಮತ್ತೆ ಬೆಲ್ ಐಕನ್ ಹಿಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ನೀವುಗಳೇ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಕೂಡ ಆಗಿರುತ್ತೆ. ಸೊ ಹಂಗಾಗಿ ಯಾವಾಗ ಎಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುತ್ತೋ ಹೇಳಕ್ಕಾಗಲ್ಲ. ಸೊ ಹಂಗಾಗಿ ಸ್ಕಿಪ್ ಮಾಡದೆ ಮತ್ತೆ ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಇದ್ದೀನಿ. ಇಂಥ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಅಂತಂದ್ರೆ ನಿಮ್ಗೆ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಯಾವುದೇ, ಇವಾಗ ಹೆಣ್ಮಕ್ಳಿಗಾಗ್ಲಿ ಸಬ್ಸಿಡಿ ಲೋನ್ ಬಿಡ್ತಾರೆ, ಗಂಡ್ ಮಕ್ಳಿಗೆ ಗೂಡ್ಸ್ ಗಾಡಿ ಅಥವಾ 3 ವೀಲರ್ 2 ವೀಲರ್ ಎಲ್ಲಾ ಬಿಡ್ತಾರೆ. ಹೆಣ್ಮಕ್ಳಿಗೂ ಬಿಡ್ತಾರೆ, ಪ್ಲಸ್ ಗಂಡ್ ಮಕ್ಳಿಗೂ ಬಿಡ್ತಾರೆ. ಮತ್ತೆ ಸಬ್ಸಿಡಿ ಲೋನ್ಗಳು ಬಿಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು 2 lakhs ಇರುತ್ತೆ ಅಂತ ಅನ್ಕೊಳ್ಳಿ, ಅದನ್ನ 1 lakh ಮಾತ್ರ ನೀವು ರೀಪೇ ಮಾಡ್ಬೇಕು. ಅದನ್ನ ಮತ್ತೆ PMEGP ಲೋನು, ಮುದ್ರಾ ಲೋನು, ಈ ತರ ನಾನು ಎಲ್ಲಾನು, ಯಾಕಂದ್ರೆ ತುಂಬಾ ಜನ ಹೊರಗಡೆ ಇಂಟ್ರೆಸ್ಟ್ ಇಂದ ತಗೊಂತಾ ಇರ್ತೀರಾ ಅಮೌಂಟ್ ಎಲ್ಲ. ಸೊ ಆ ಇಂಟ್ರೆಸ್ಟ್ ಕಟ್ಟೋದ್ರಲ್ಲಿ ನಿಮ್ ಜೀವನ ಪೂರ್ತಿ ಹೋಗ್ಬಿಡುತ್ತೆ. ಸೊ ಸ್ಮಾರ್ಟ್ ವರ್ಕ್ ಮಾಡಿ, ಸ್ವಲ್ಪ ಗೌರ್ಮೆಂಟ್ ಇಂದ ಸುಮಾರು ಸ್ಕೀಮ್ಸ್ ಗಳು ಬಿಡ್ತಾ ಇರ್ತಾರೆ. ನೀವು ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಅಥವಾ ಸೈಬರ್ ಝೋನ್ ಗಳಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಈ ಗೌರ್ಮೆಂಟ್ ಸ್ಕೀಮ್ಸ್ ಗಳೆಲ್ಲ ನೀವು ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಪದೇ ಪದೇ ಒತ್ತಿ ಏನ್ ಹೇಳ್ತಾ ಇರ್ತೀನಿ ಅಂತಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಹಿಟ್ ಮಾಡ್ಕೊಂಡಿಟ್ಟಿರಿ. ಅಂತಂದ್ರೆ ಯಾವಾಗ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಯಾವಾಗ ಹೆಂಗೆ ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ಬಿಟ್ಟ ತಕ್ಷಣ ಪಟ್ ಅಂತ ನಾನ್ ವಿಡಿಯೋ ಮಾಡ್ತೀನಿ, ಪಟ್ ಅಂತ ಅಪ್ಲೋಡ್ ಮಾಡ್ತೀನಿ, ಪಟ್ ಅಂತ ನೀವುಗಳು ನೋಡಿ ನೀವು ಈ ಎಲ್ಲಾ ಸ್ಕೀಮ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಇವಾಗ ಪಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆನಾ? ಗೃಹಲಕ್ಷ್ಮಿ. ಇವಾಗ ಗೃಹಲಕ್ಷ್ಮಿ ಅಂದ್ರೆ ಎಲ್ಲಾ ಹೆಣ್ಮಕ್ಳ ತಲೆಯಲ್ಲೂ ಗೃಹಲಕ್ಷ್ಮಿ, ಕೂತ್ರೆ ಗೃಹಲಕ್ಷ್ಮಿ, ನಿಂತ್ರೆ ಗೃಹಲಕ್ಷ್ಮಿ, ಎದ್ರೆ ಗೃಹಲಕ್ಷ್ಮಿ, ಇದು ಒಂದು ತಲೆಯಲ್ಲಿ ಕೂತಿರೋ ತರ ಆಗಿದೆ. ಓಕೆನಾ? ನನ್ಗೆ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು, ಇರಿ ಫಸ್ಟ್ ಹೇಳ್ಬಿಡ್ತೀನಿ. ಹೌದು, ಗೃಹಲಕ್ಷ್ಮಿ 30 ಇವಾಗ 30ನೇ ಕಂತು 31ನೇ ಕಂತು ಬಂದಿರ್ಲಿಲ್ಲ, ಹೌದು ಅಲ್ವಾ? 30ನೇ ಕಂತು ಬಿಟ್ಟು ಮತ್ತೆ 1 ವಾರಕ್ಕೆನೆ 31ನೇ ಕಂತುನು ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. 1 ವಾರದಲ್ಲಿ 2 ಕಂತುನು ರಿಲೀಸ್ ಮಾಡಿದ್ದಾರೆ. ಬಟ್ ಸುಮಾರು ಜನಕ್ಕೆ 30ನೇ ಕಂತು ಮಾತ್ರ ಬಂದಿದೆ, 31ನೇ ಕಂತು ಬಂದಿಲ್ಲ. ಓಕೆನಾ? ಸುಮಾರು ಜನಕ್ಕೆ ನಾನು ಹೇಳ್ತಾ ಇರೋದು, ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ನಾನು. 30 ಮತ್ತೆ 31ನೇ ಕಂತು 1 ವಾರ ಡಿಫ್ರೆನ್ಸ್ ಇಟ್ಕೊಂಡು ಅವರು ರಿಲೀಸ್ ಮಾಡಿದ್ದಾರೆ. ಓಕೆನಾ? ಬಟ್ 30ನೇ ಕಂತು ಸ್ವಲ್ಪ ಜನಕ್ಕೆ ಬಂದಿದೆ. 1,25,00,000 1,25,00,000 ಜನದಲ್ಲಿ ನಮ್ಗೆ 50 ರಿಂದ 60 ಲಕ್ಷ ಮಾತ್ರ ಜನಗಳಿಗೆ 30ನೇ ಕಂತು ಬಂದಿದೆ. ಓಕೆನಾ? ಈ 50 ರಿಂದ 60 ಲಕ್ಷ ಜನಗಳಿಗೆ 31ನೇ ಕಂತುನು ಬಂದಿದೆ, 31ನೇ ಕಂತುನು ಬಂದ್ಬಿಟ್ಟಿದೆ. ಸೊ ಇನ್ನ ಪೆಂಡಿಂಗ್ ಇರೋ ಜನಕ್ಕೆ 30 ಮತ್ತೆ 31 ಕಂತಿನ ಹಣನು ಬಂದಿಲ್ಲ, ಅಂದ್ರೆ 2 ಕಂತು ಹಣ ಕೂಡ ಬಂದಿಲ್ಲ. ಸೊ ಇದು ಎಲ್ಲಾ ಹೆಣ್ಮಕ್ಳಿಗೆ ಒಂದು ಟೆನ್ಷನ್ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬೊಬ್ರಿಗೆ 2 ಕಂತುನು ಬಂದಿದೆ, ಒಬ್ಬೊಬ್ರಿಗೆ 30ನೇ ಕಂತು ಬಂದು 31ನೇ ಕಂತು ಹಣ ಬಂದಿಲ್ಲ. ಸೊ ಅದನ್ನು ಕನ್ಫ್ಯೂಷನ್ಸೇ. ಯಾಕಂದ್ರೆ ಒಂದು ಬಂತು ಇನ್ನೊಂದು ಯಾಕೆ ಬಂದಿಲ್ಲ ಅಂತ ಹೆಣ್ಮಕ್ಳಿಗೆ ಹೇಳ್ಬೇಕಾ? ಪಕ್ಕದ ಮನೆಗ್ ಬಂದ್ರೆ ನಮ್ಗೆ ಬರ್ಲಿಲ್ಲ ಅಂದ್ರೆ ಎಷ್ಟ್ ಹೆಂಗಾಗುತ್ತೆ ಹೇಳಿ. ಯಾಕೆ ಅವ್ರಿಗೆ ಬಂತು, ನಮ್ಗೆ ಯಾಕೆ ಬಂದಿಲ್ಲ ಅಂತ ಒಂದು ಟೆನ್ಷನ್ ಫೀಲ್ ಆಗುತ್ತೆ. ಯಾಕೆ ಬಂದಿಲ್ಲ ಯೋಚನೆ ಬರ್ತಾ ಇರುತ್ತೆ. ಏನ್ ನಮ್ಗೆ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಯ್ತಾ ಅಂತ ತಲೆಯಲ್ಲಿ ಬರುತ್ತೆ ಒಂದು. ಮತ್ತೆ ನಾವು SIR ಫಾರ್ಮ್ ನಾವು ಸಬ್ಮಿಟ್ ಮಾಡಿ ಕೊಟ್ಟಿಲ್ಲ, ಅದಕ್ಕೇನಾದ್ರೂ ಕ್ಯಾನ್ಸಲ್ ಆಯ್ತಾ, ವೋಟರ್ ID ಕ್ಯಾನ್ಸಲ್ ಆಗುತ್ತೇನೋ. ಯಾಕಂದ್ರೆ SIR ಫಾರ್ಮ್ ಬಗ್ಗೆ ತುಂಬಾ ಜನ ತಲೆನೇ ಕೆಡ್ಸ್ಕೊಂಡಿಲ್ಲ. ಹೆಂಗಂದ್ರೆ ಇವಾಗ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಹೆಂಗಂದ್ರೆ ನಾನು SIR ಫಾರ್ಮ್ ಇವಾಗ ನಮ್ಮ ಮನೆ ಹತ್ರ ಬಂದು ಅವ್ರು ಕೊಟ್ಟೋಗಿರ್ತಾರೆ, ನಾವು ಫಿಲ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ಟಿರಲ್ಲ. ಸೊ ಅಂತವ್ರಿಗೆಲ್ಲ, ಮತ್ತೆ ಅಡ್ರೆಸ್ ಚೇಂಜ್ ಆಗಿರೋರ್ಗೆಲ್ಲ ನಾವು SIR ಫಾರ್ಮ್ ಫಿಲ್ ಮಾಡಿಲ್ಲ, ಅದಕ್ಕೇನಾದ್ರೂ ನಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತಾ, ಅದಕ್ಕೇನಾದ್ರೂ ನಮ್ಗೆ ಅಮೌಂಟ್ ಬಂದಿಲ್ವಾ,
ಈ ತರ ಎಲ್ಲಾ ಟೆನ್ಷನ್ಸ್ಗಳು ಎಲ್ರಿಗೂ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನಮ್ದು ಆಫೀಸ್ಗೆ ಬಂದು ಈ ತರ ಕ್ವಶನ್ ಕೇಳೋದ್ರಿಂದ ಸೊ ನಿಮ್ಗೂನು ಈ ತರ ಕ್ವಶನ್ಸ್ ಬಂದಿರುತ್ತೆ ಮೈಂಡ್ ಅಲ್ಲಿ ಅನ್ನೋ ತರ ನಾನ್ ನಿಮ್ಗೆ ಆನ್ಸರ್ ಹೇಳ್ತಾ ಇದ್ದೀನಿ. ಇದು ಏನು ಇಲ್ಲ, ರೇಷನ್ ಕಾರ್ಡ್ ಯಾರ್ದು ಕ್ಯಾನ್ಸಲ್ ಆಗಿಲ್ಲ. ಮತ್ತೆ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಕೊಡ್ತೀನಿ. ಇದು ರೇಷನ್ ಕಾರ್ಡ್ದು ಮತ್ತೆ ಗೃಹಲಕ್ಷ್ಮಿದು ಇನ್ನೊಂದ್ಸಾರಿ ರೀ ಅಪ್ಡೇಟ್ ಮಾಡ್ಬೇಕು, KYC ಮಾಡ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಅದನ್ನು ಏನು ಇಲ್ಲ, ಅದನ್ನು ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಆಸ್ ಯೂಶುವಲ್ ಮತ್ತೆ ಹೆಂಗೆ ನಡೆಯುತ್ತೋ ಅದೇ ತರ ಕಂಟಿನ್ಯೂ ಆಗುತ್ತೆ ಗೃಹಲಕ್ಷ್ಮಿ ದುಡ್ಡು. ಓಕೆನಾ? ಸುಮಾರು ಜನಕ್ಕೆ 30 ಮತ್ತೆ 31 ಕಂತು ಬಂದಿಲ್ಲ. ಅದಕ್ಕೆ ಅವರು 1 ವಾರ ಟೈಮ್ ತಗೊಂಡಿದ್ದಾರೆ. ಆಯ್ತಾ? ನಿಮ್ದೆಲ್ರದ್ದು ಕನ್ಫ್ಯೂಷನ್ಸ್ಗೆ ದೂರ ಮಾಡಿದೀನಿ ಅನ್ಕೊಂಡಿದೀನಿ. 30ನೇ ಕಂತು ಯಾರ್ಯಾರಿಗೆ ಬಂದಿದೆ ಅವರಿಗೆ 31ನೇ ಕಂತು ಬರಕ್ಕೆ 1 ವಾರ ಟೈಮ್ ಇದೆ. 1 ವಾರದಲ್ಲಿ ಬರುತ್ತೆ. ಅಂದ್ರೆ 1 ವಾರ ನಿಮ್ಗೆ ಟೈಮ್ ಇರುತ್ತೆ. 1 ವಾರದಲ್ಲಿ ನಿಮ್ಗೆ ಅಮೌಂಟ್ ಬರುತ್ತೆ 31ನೇ ಕಂತು. 30 ಮತ್ತೆ 31ನೇ ಕಂತು ಯಾರಿಗೆ ಬಂದಿಲ್ಲ ಅವ್ರಿಗೂನು ಬರುತ್ತೆ. ವೇಟ್ ಮಾಡಿ. ಯಾಕಂದ್ರೆ ಈ ಕೈನ ನಂಬಿ ನೀವು ಓಟ್ ಹಾಕಿದಿರ, ಈ ಕೈ ನಿಮ್ಗೆ ಕೈ ಬಿಡಲ್ಲ ಅಂತ ನಾನ್ ಹೇಳ್ತಾ ಇದ್ದೀನಿ. ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ನನ್ಗೆ ಅದು ಹೇಳೋದ್ ಬಿಟ್ಟು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಬನ್ನಿ ಇವಾಗ ನಿಮ್ ಕಮೆಂಟ್ಸ್ಗೆ ನಾನೆಲ್ಲ ಒಬ್ಬೊಬ್ರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಆನ್ಸರ್ ಮಾಡ್ತೀನಿ. ಓಕೆನಾ? ಯಾರು ವನಿತಾ ಕಪಾಟ್ಕರ್ ಅಂತ ಮೆಸೇಜ್ ಹಾಕಿದ್ದಾರೆ ನನ್ಗೆ. ಏನಂದ್ರೆ, ಐ ಹ್ಯಾವ್ ನಾಟ್ ರಿಸೀವ್ಡ್ ಅಟ್ ಬ್ಯಾಂಗ್ಳೂರ್ ಅರ್ಬನ್ ವೈ ಅಂತ ಕೇಳಿದ್ದಾರೆ. ಸುಮಾರು ಜನಕ್ಕೆ ಬಂದಿಲ್ಲ ಮ್ಯಾಮ್, ಬಟ್ ಬ್ಯಾಂಗ್ಳೂರ್ ಅರ್ಬನ್ ಅವ್ರಿಗೂ ತುಂಬಾ ಜನಕ್ಕೆ ಬಂದಿದೆ. ಸುಮಾರು ಜನಕ್ಕೆ ಬಂದಿಲ್ಲ, ಮತ್ತೆ ಸುಮಾರು ಜನಕ್ಕೆ ಬಂದಿದೆ. ವೇಟ್ ಮಾಡಿ, ಬರುತ್ತೆ. ಮತ್ತೆ ಇವ್ರು ಯಾರು ಅಂದ್ರೆ ಮೆತಿಲ್ಡಾ ಮೇರಿ. ಹೆಸರು ಕನ್ಫ್ಯೂಸ್ ಆದ್ರೆ ಸಾರಿ, ನನ್ಗೆ ಹಂಗೆ ಮೆತಿಲ್ಡಾ ಮ್ಯಾರಿ ಅಂತ ಇದೆ. ಅವರು ನಮ್ಗೆ ಇನ್ನೂ ಬಂದಿಲ್ಲ ಮೇಡಮ್, ಬೆಂಗಳೂರು. ಸುಮಾರು ಜನ ಬೆಂಗಳೂರವರ ಮೆಸೇಜ್ ಮಾಡಿದ್ದಾರೆ. ಸೊ ಬರುತ್ತೆ ಮ್ಯಾಮ್, ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ 30, 31 ಕಂತು 2 ಬಂದಿಲ್ಲ ಅಕ್ಕ, ಗದಗ್ ಜಿಲ್ಲೆ ಬರುತ್ತೆ. ಯಾರು ಅಂದ್ರೆ ರಾಯಪ್ಪ ಹಡ್ಪದ್. ಬರುತ್ತೆ ಬ್ರದರ್, ವೇಟ್ ಮಾಡಿ. ನೋಡಿ, ಗಂಡ್ ಮಕ್ಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಗುರು. ಮತ್ತೆ ಯಾರು ಹೇಮಾವತಿ ಅಂತೆ, 31 ಮೇಡಮ್ ಬಂದಿಲ್ಲ. ಅಂದ್ರೆ ಇವರಿಗೆ 30 ಬಂದಿದೆ ಅನ್ಸುತ್ತೆ. ಸೊ 31ನೇ ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಮಾವತಿ ಮ್ಯಾಮ್ ಬರುತ್ತೆ, ವೇಟ್ ಮಾಡಿ. 1 ವಾರ 10 ಡೇಸ್ ಟೈಮ್ ತಗೊಂಡಿದ್ದಾರೆ. 15 ದಿವಸನೂ ಆಗ್ಬೋದು, ಬಟ್ 1 ವಾರ ಇಂದ 10 ಡೇಸ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಖಂಡಿತ ಬರುತ್ತೆ, ವೇಟ್ ಮಾಡಿ. ಬ್ಯಾಂಗ್ಳೂರ್ ನಾಟ್ ರಿಸೀವ್ ಮ್ಯಾಮ್, ಸುಮಾರು ಜನಕ್ಕೆ ಬಂದಿದೆ, ಬಟ್ ಸಮ್ ಜನಕ್ಕೆ ಬಂದಿಲ್ಲ. ಬರುತ್ತೆ, ವೇಟ್ ಮಾಡಿ. ಮತ್ತೆ 3 ತಿಂಗಳ ಹಣ ಕೂಡ ಬಂದಿಲ್ಲ. ನೋಡಿ, ನಾನು ಹಿಂದೆ ಈ ಬ್ಯಾಕ್ ಹೇಳಿದೆ. ಏನಂದ್ರೆ 30, 31ನೇ ಕಂತುನು 3 ತಿಂಗಳಿಂದ ಸ್ವಲ್ಪ ಜನಕ್ಕೆ ಬಂದಿಲ್ಲ. ಸೊ 30ನೇ ಕಂತು ಯಾರ್ಯಾರು ಬಂದಿದೆ ಅವ್ರು ಖುಷಿ ಪಡಿ ಮಜಾ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಬೆಳಗಾವಿ ಇನ್ನೂ ಬಂದಿಲ್ಲ ಮ್ಯಾಮ್, 31ನೇ ಕಂತು. ಅವರಿಗೆ 30 ಯಾರಂದ್ರೆ ದಯಾನಂದ್ ಅಂತೆ. ಸೊ 30ನೇ ಕಂತು ಅವರಿಗೆ ಬಂದಿದೆ. ಹಾಗಾಗಿ 31ನೇ ಕಂತು ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, 31ನೇ ಕಂತು ನನ್ಗೆ ಯಾರೋ ಫೇಕ್ ಅಂತ ಹೇಳಿದ್ರು. ಸೊ ಫೇಕ್ ಅಲ್ಲ ಬ್ರದರ್, ಇದು ಬ್ರದರ್ ಆರ್ ಸಿಸ್ಟರ್ ಯಾರೋ ಗೊತ್ತಿಲ್ಲ, ಫೇಕ್ ಅಲ್ಲ. ನಾನು ಏನ್ ಇನ್ಫಾರ್ಮೇಶನ್ ಇರುತ್ತೋ ಅದೇ ಕೊಟ್ಟಿದ್ದೀನಿ. ನೀವು ಫೇಕ್ ಅಂತ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ, ಸಾರಿ. ಬ್ಯಾಂಗ್ಳೂರ್ ಸೌತ್ 31 ಬಂದಿಲ್ಲ ಮ್ಯಾಮ್, ಬರುತ್ತೆ, ವೇಟ್ ಮಾಡಿ. ಇದು ಯಾರಂದ್ರೆ ಪದ್ಮಾ ಕುಮಾರ್ ಅಂತೆ. ಬ್ರದರ್, ವೇಟ್ ಮಾಡಿ. ವಾಲಿ ಖಾನ್, ನಮಸ್ತೆ ಮೇಡಮ್ ಜಿ, ಬೀದರ್ ನಾಟ್ ರಿಸೀವ್. ಸರ್, ಬೀದರ್ ರೂರಲ್ಗೆಲ್ಲ ಬಂದ್ಬಿಟ್ಟಿದೆ. ಮೇ ಬಿ ಸಿಟಿಯಲ್ಲಿ ಇನ್ನು ಯಾರ್ಯಾರು ಇದಾರೆ, ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಜನಕ್ಕೆ ಬಂದ್ಬಿಟ್ಟಿದೆ. ಇನ್ನು ಅರ್ಬನ್ ಅಂದ್ರೆ ಸಿಟಿ ಯಾರ್ಯಾರು ಇರ್ತಾರೆ ಅವ್ರಿಗಿನ್ನ ಬಂದಿಲ್ಲ, ವೇಟ್ ಮಾಡಿ. ಮಹೇಂದ್ರನಾಥ್ ಸಿಂಗ್, 3 ತಿಂಗಳ ಹಣ ಬಂದಿಲ್ಲ ಮೇಡಮ್, ದಯಮಾಡಿ ಹಾಕಿಸಿ. ಸರ್, ನಾನು ಏನ್ ಇನ್ಫಾರ್ಮೇಶನ್ ಇರುತ್ತೋ ಅದು ಕೊಡ್ತಾ ಇರ್ತೀನಿ. ಸೊ ನನ್ ವಿಡಿಯೋ DK ಶಿವಕುಮಾರ್ ಹತ್ರ, ಈ ವಿಡಿಯೋ ವೈರಲ್ ಆಗಿ DK ಶಿವಕುಮಾರ್ ಸರ್ ಹತ್ರ ಹೋದ್ರೆ ಖಂಡಿತ ನಾನು ಹಾಕಿಸ್ತೀನಿ. ಪಾಪ ಜನ ಹೆಂಗಿದ್ ಮಾಡ್ತಾ ಇದಾರೆ ಅಂದ್ರೆ 3 ತಿಂಗಳ ದಯಮಾಡಿ ಹಾಕಿಸಿ. ನೋಡಿ, ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂತ ಇದಾರೆ. ಯಾಕೆ ಹಿಂಗ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ. ರೀಸನ್ ಗೊತ್ತಿದ್ರೆ ಹೇಳಿ ಸರ್. ಬಿಟ್ಟಿದ್ದಾರೆ, ರೀಸನ್ ಏನು ಇಲ್ಲ, ಏನು ಯಾವುದೇ ತರ ಪ್ರಾಬ್ಲಮ್ ಏನಿಲ್ಲ. ಯಾರಂದ್ರೆ ರೀಸನ್ ಏನು ಅಂತ ಹೇಳಿ ಅಂದ್ರೆ ಮಲ್ಲಿಕಾರ್ಜುನ್ ಖಂಡ್ರೆನಾ, ವಾಟ್? ಓಕೆ, ಯಾರೋ ಇರ್ಲಿ. ರೀಸನ್ ಏನಿಲ್ಲ, ಕ್ಯಾನ್ಸಲ್ ಏನೂ ಆಗಿಲ್ಲ, ಬರುತ್ತೆ, ವೇಟ್ ಮಾಡಿ. ಧನುಷ್ ಅಂತೆ, ನಾಟ್ ರಿಸೀವ್ಡ್, 31 ಅಮೌಂಟ್ ಬಂದಿಲ್ಲ.
ಅಳೋ ಐಮೋಜಿ ಎಲ್ಲ ಹಾಕಿದ್ದಾರೆ ಪಾಪ. ಸರ್ ಬರುತ್ತೆ, ವೇಟ್ ಮಾಡಿ. ಮೇಡಮ್ 30ನೇ ಕಂತು ನಿನ್ನೆ ಬಂತು ಗೃಹಲಕ್ಷ್ಮಿ ಹಣ, ಆದ್ರೆ 31 ಕಂತು ಇನ್ನ ಬಂದಿಲ್ಲ. ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಇವ್ರು ಯಾರು ಅಂದ್ರೆ ಮಹೇಶ್ ಅಂತೆ. ಸೊ 30ನೇ ಕಂತು ಬಂದಿದೆ ಅಂದ್ರೆ 31ನೇ ಮತ್ತೆ ಹಿಂದೆನೆ ಅವರು ರಿಲೀಸ್ ಮಾಡಿದ್ದಾರೆ ಸರ್ ಅಮೌಂಟು. ಸೊ 1 ವಾರ 10 ದಿವಸ ಟೈಮ್ ಬೇಕಾಗುತ್ತೆ, ಬರುತ್ತೆ ಖಂಡಿತ, ವೇಟ್ ಮಾಡಿ. ಮತ್ತೆ ಬ್ಯಾಂಗ್ಳೂರ್ ಲತಾ ಅಂತೆ, ಬ್ಯಾಂಗ್ಳೂರು ಬಂದಿಲ್ಲ ಇನ್ನ ಅಂತ ಕೇಳ್ತಾ ಇದಾರೆ. ಮ್ಯಾಮ್ ಬರುತ್ತೆ, ವೇಟ್ ಮಾಡಿ. ಇವನ್ ನಾನ್ ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸುರೇಖಾ ಶೆಟ್ಟಿ, ಬಟ್ ದಕ್ಷಿಣ ಕರ್ನಾಟಕ ಟಿಲ್ ನಾಟ್ ಕೇಮ್, ಯು ಆರ್ ಆಲ್ ಟೆಲ್ಲಿಂಗ್ ಲೈ ಅಂತೆ. ಯಾರು? ಸುರೇಖಾ ಶೆಟ್ಟಿ. ಮ್ಯಾಮ್ ಸುಳ್ಳು ಹೇಳ್ತಾ ಇಲ್ಲ, ನಿಜ ಸ್ವಲ್ಪ ಜನಕ್ಕೆ ಬಂದಿದೆ. 50ರಿಂದ 60 ಲಕ್ಷ ಜನಕ್ಕೆ ಬಂದಿದೆ. ಇನ್ನ 50ರಿಂದ 60 ಲಕ್ಷ ಜನ ಪೆಂಡಿಂಗ್ ಇದ್ದಾರೆ. ಬರುತ್ತೆ, ಖಂಡಿತ ಬರುತ್ತೆ. ಸರ್ಕಾರ ಏನ್ ಹೇಳಿರುತ್ತೋ ಅದನ್ನೇ ನಾವು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ. ಸೊ ಇದು ಸುಳ್ಳಲ್ಲ, ನಿಜ. ನಿಮ್ದು ಯಾರಾದ್ರೂ ಸರೌಂಡಿಂಗ್ ಯಾರಾದ್ರೂ ಬಂದಿರುತ್ತೆ, ಅವ್ರಿಗೆ ಕೇಳಿ ನನ್ಗೆ ಕಮೆಂಟ್ ಮಾಡಿ ಮ್ಯಾಮ್, ಬೇಜಾರ್ ಮಾಡ್ಕೊಂಡಿಲ್ಲ. ಮತ್ತೆ ಯಾರೋ ನಾಗಮ್ಮ ಅಂತೆ ಫೇಕ್, ಮತ್ತೆ ಕೃಷ್ಣ ಬಿ ಫೇಕ್ ಅಂತ ಹೇಳ್ತಾ ಇದ್ದಾರೆ. ನಾನು ಹಿಂದೆ ಹೇಳಿದ್ದೆ ನಿಮ್ಗೆ, ಯಾರೋ ಫೇಕ್ ಅಂತ ಮೆಸೇಜ್ ಹಾಕಿದ್ದಾರೆ ಅಂತ. ಫೇಕ್ ಇಲ್ಲ, ಇದು ನಿಜ ಬಂದಿದೆ ಎಲ್ರಿಗೂ. ಟೈಮ್ ಪಾಸ್ ಮಾತುಗಳು ಫೇಕ್ ನ್ಯೂಸ್ಗಳಂತೆ. ಟೈಮ್ ಪಾಸ್ ಅನ್ನಲ್ಲ, ನೀವು ಇಷ್ಟು ಹೇಳಿದ್ರು ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ನಾನು ನೀಟಾಗಿ ಕೊಡ್ತಾ ಇದ್ದೀನಿ ಇನ್ಫಾರ್ಮೇಶನ್ ಅಂತ ನನ್ಗೆ ಗೊತ್ತು. ಸೊ ಹಂಗಾಗಿ ನಾನೇನ್ ಬೇಜಾರ್ ಮಾಡ್ಕೊಂಡಿಲ್ಲ. ಟೆನ್ಷನ್ ತಗೋಬೇಡಿ. ಮೆಸೇಜು, ಕಮೆಂಟು ನಿಮ್ಗೆ ಫೇಕ್ ಅನ್ಸಿದ್ರೆ ಫೇಕ್ ಅಂತ ಹಾಕಿ, ನೋ ಪ್ರಾಬ್ಲಮ್. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಿ, ತೊಂದ್ರೆ ಇಲ್ಲ. ಬಟ್ ನಾನ್ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ನನ್ಗೆ ಗೊತ್ತು. ಸೊ ಹಂಗಾಗಿ ಓಕೆನಾ. ಇಷ್ಟಿತ್ತು ಇವತ್ತಿನ ಮೆಸೇಜ್ಗಳು. ಎಲ್ರಿಗೂ ಪರ್ಟಿಕ್ಯುಲರ್ ನಾನು ಒಬ್ಬೊಬ್ರದ್ದು ಮೆಸೇಜ್ ಓದಿ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ಓಕೆನಾ. ಹಿಂಗೆ ಮತ್ತೆ ಮುಂದೆ ಹೊಸ ಹೊಸ ಕಂಟೆಂಟ್ಸ್, ಹೊಸ ವಿಡಿಯೋಸ್ ನಿಮ್ಗೋಸ್ಕರ ಏನಂದ್ರೆ ಯೂಸ್ ಆಗೋ ತರ ನಾನು ವಿಡಿಯೋಸ್ ತಗೊಂಡ್ ಬರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಮತ್ತೊಂದ್ ಸಾರಿ ಹೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.